ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಈ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಪ್ರಾರಂಭ ಆಗುವ ಪೂರ್ವದಲ್ಲಿ ತಾವೊಂದು ಹೇಳಿಕೆಯನ್ನು ಮಾಡಿದ್ರಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆ ಪ್ರಕಾರವಾಗಿ ಅವಕಾಶ ಕೊಟ್ಟದ್ದಕ್ಕಾಗಿ ಈ ಭಾಗದ ಜನತೆಯ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಸ್ವಲ್ಪ ಬ್ರದರ್ ಕೃಷ್ಣಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ 138 ಸ್ಥಾನವನ್ನ ಗೆದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವೇನು ನುಡಿದಂತೆ ನಡೆದಿದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯವರು ನುಡಿದಂತೆ ನಡೆದು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಎಲ್ಲ ಜನರಿಗೆ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯವನ್ನು ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೂ ಕೂಡ ಈಗ ಚರ್ಚೆ ಪ್ರಾರಂಭ ಆಗಿತ್ತು. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಕತ್ತಿದ್ರು ನಮಗೆ. ಆಯ್ತು, ಅಲ್ಲ ಸರ್, ನಾ ಒಂದು ಪ್ರಿಯಾಮಲ್ ಹಾಕಿ ಮಾತಾಡ್ತೇನೆ ಸರ್, ಅಷ್ಟೇ. ನಾ ಏನು ಹೆಚ್ಚಿಗೆ ಮಾತಾಡೋಲ್ಲ. ಏನ್ ಮಾತು ಕೊಟ್ಟಂಗೆ ನಡೀಲಿಲ್ಲ ಹಂಗಂತೇವ್ರು. ಮಾತು ಕೊಟ್ಟಂಗೆ ನಡೆದೇ ಅನ್ನೋದಕ್ಕೂ ಒಂದು 2 ಮಿನಿಟ್ ನಿಮ್ಗೆ ಹೇಳಿದೆ. ನಮ್ಮ ಉತ್ತರ ಕರ್ನಾಟಕ ಹೇಗಾಗಿದೆ ಅಂದ್ರೆ, ಈ ಬೆಳಗಾವಿಯಲ್ಲಿ ಅಧಿವೇಶನ ಕರೀತೇವೆ ಸರ್. ಕರೆದಂತ ಸಮಯದಲ್ಲಿ ಕೇವಲ ಪ್ರತಿಭಟನೆಗೆ ಸೀಮಿತ ಆಗ್ತಾ ಇದೆ. ತಾವೇನೋ ಒಂದು 4 ದಿವಸ ನಿಗದಿ ಮಾಡಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿರಲ್ಲ. ಈ ಭಾಗದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಮಾತನಾಡಿದಾಗ ಅದಕ್ಕೊಂದು ಏನಾದರೂ ನಾವು ಪರಿಹಾರ ಕಂಡು ಹಿಡಲಿಕ್ಕೆ ಸಾಧ್ಯ ಇದೆ. ಇವತ್ತು ನನಗೆ ಕಲ್ಯಾಣ ಕರ್ನಾಟಕಕ್ಕೆ ಖರ್ಗೆ ಸಾಹೇಬ್ ಫೋಟೋ ಹಾಕೋಬೇಕು. ಅವರು ಆ ಭಾಗದವರು ಎಲ್ಲರೂ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ. ಧನ್ ಸಿಂಗ್ ಅವರು ಕೂಡ ಅದಕ್ಕೆ ಮುಖ್ಯಮಂತ್ರಿ ಆಗಿದ್ರು. ನಾನು ಯಾಕೆ ಖರ್ಗೆ ಸಾಹೇಬ್ ಇರೋದ್ರೆ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಆರ್ಟಿಕಲ್ 371J ಜಾರಿ ಮಾಡಿ ಇವತ್ತು ಅದಕ್ಕೊಂದು ಅಭಿವೃದ್ಧಿ ವ್ಯವಸ್ಥೆ ಕಾಣಲಿಕ್ಕೆ ಅವಕಾಶ ಸಿಕ್ತು. ನಮ್ಮ ಕಿತ್ತೂರು ಕರ್ನಾಟಕ ಏನಾಗಿದೆ ಅಂದ್ರೆ ಸರ್, ಬೆಳಗಾವಿ ವಿಭಾಗ ನಾವು ಬಹಳ ಡೆವಲಪ್ಮೆಂಟ್ ಆಗಿವೆ ಅಂತ ತಿಳ್ಕೊಂಡು ಹೇಳಿ ರಾಜ್ಯದಲ್ಲಿ ತಿಳ್ಕೊಂಡ್ರೆ ಗೊತ್ತಿಲ್ಲ. ಆದ್ರೆ ಅತಿ ಹಿಂದುಳಿದ ಪ್ರದೇಶ ಅಂದ್ರೆ ಅದು ಕಿತ್ತೂರು ಕರ್ನಾಟಕ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ನಮ್ದು STP ಯೋಜನೆ ಬಂತು. ಅದ್ರ ಮೂಲಕ ಏನೋ ಅಲ್ಲೆಲ್ಲ ಸ್ವಲ್ಪ ಚರ್ಚೆ ಪ್ರಾರಂಭ ಆಯ್ತು. ಅಭಿವೃದ್ಧಿ ಕೆಲಸಗಳು ಆಗ್ತಾವ ಅನ್ನುವಂಥ ಭಾವನೆ ನಮ್ಗೆಲ್ಲರಿಗೂ ವ್ಯಕ್ತಪಡಿಸಿದ್ರು. ಆದ್ರೆ ಅದಕ್ಕೂ ಕೂಡ STP ಯೋಜನೆಯಲ್ಲಿ ಕಳೆದ ಬಾರಿ ಬಂದಂತ ಭಾರತೀಯ ಜನತಾ ಪಾರ್ಟಿ ಆ STP ಯೋಜನೆ ಹಣವನ್ನು ಕೂಡ ತಾವು ಮಾತು ಕೊಟ್ಟಾಗ ನಡ್ಕೊಳಕ್ ಆಗ್ಲಿಲ್ಲ ಅಂತ ತಿಳ್ಕೊಂಡು ಹೇಳಿ KKTPಗೆ ವರ್ಗಾವಣೆ ಮಾಡಿದ್ರು. ನಾವು ಅದಕ್ಕೆ ವರ್ಗಾವಣೆ ಮಾಡೋದು ಬೇಡ ಅಂತ ಅನ್ನಂಗಿಲ್ಲ. ಎಲ್ಲಾ ಭಾಗಕ್ಕೂ ಅದು ಸರಿ ಸಮಾನವಾಗಿ ಹಂಚಿಕೆ ಆಗ್ಬೇಕು ಅನ್ನುವಂತ ಒತ್ತಾಯ ನಮ್ಮೆಲ್ಲರದು ಆಗಿತ್ತು. ಅದಕ್ಕೆ ನಾನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂತ 371J ತರನ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಅದಕ್ಕೆ ಸರಿ ಸಮಾನವಾದ ಒಂದು ಸ್ಥಾನಮಾನವನ್ನು ಕೊಡ್ಲಿಕ್ಕೆ ಇವತ್ತಿನ ವಿಧಾನಸಭೆ ನಡೆದಿದೆ. ಪಕ್ಷಾತೀತವಾಗಿ ಎಲ್ಲರೂ ಒಂದು ಒಕ್ಕಟ್ಟಿನ ತೀರ್ಮಾನವನ್ನ ಈ ವಿಧಾನಸಭೆಯಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಆದ್ರೂ ಕೂಡ ಡಾಕ್ಟರ್ ನಂಜುಂಡಪ್ಪ ವರದಿ ಕೆಲವು ಜನ ಮುಂದುವರೆದಿಲ್ಲ. ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ನಂಜುಂಡಪ್ಪ ವರದಿಯಿಂದ ಕೇವಲ ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಯಾವ್ಯಾವ ಹಿಂದುಳಿದ ಪ್ರದೇಶ ಇತ್ತು ಇಡೀ ರಾಜ್ಯದಲ್ಲಿ ಆ ಎಲ್ಲ ಏರಿಯಾಗಳನ್ನ ಕೂಡಿಸುವಂತ ವ್ಯವಸ್ಥೆ ಮಾಡ್ಯಾರ. ಆ ಯೋಜನೆಯನ್ನ ಮುಂದುವರಿಸಬೇಕು ಅನ್ನುವಂತ ತೀರ್ಮಾನ ಇಲ್ಲಿ ಆಗ್ಬೇಕಂತ ತಮ್ಮ ಮೂಲಕ ವಿನಂತಿಯನ್ನ ಮಾಡ್ತೇನೆ. ಡಾಕ್ಟರ್ ಪರಮಶಿವಯ್ಯ ಅವರು ಒಂದು ವರದಿ ಕೊಟ್ಟರು. ಬೆನ್ನಿಹಳ್ಳ 4 ಜಿಲ್ಲೆ, ಒಂದು 10-12 ತಾಲೂಕು ಎಲ್ಲ ಕೂಡಿ ಫ್ಲಡ್ ಆಗಿ ಫಸ್ಟ್ ಮಳೆ ಬಂತಂದ್ರೆ ಆ ಇಫೆಕ್ಟ್ ಆಗತ್ತಿತ್ತು. ಆ ಪರಮಶಿವರ ವರದಿ ಹಂಗಾಗುತ್ತೆ. ಅವರು ಇವತ್ತು ನಮ್ಮ ಮುಂದಿಲ್ಲ. ಬಹಳ ಅದ್ಭುತವಾದಂತ ವರದಿಯನ್ನು ಅವ್ರು ಕೊಟ್ಟರು. ಇದಕ್ಕೇನಾದ್ರೂ ಮೂಲಭೂತ ಸೌಕರ್ಯವನ್ನ ಮಾಡಲೇಬೇಕು. ಬೆನ್ನಿಹಳ್ಳ ಅಗಲೀಕರಣ ಮಾಡಿ ಆ ನೀರು ಫ್ಲಡ್ ಹೋಗಿ ಆ ಗ್ರಾಮಗಳೇನು ಮುಳುಗಡೆ ಹಾಕವು ಅವನು ಉಳಿಸಬೇಕು ಅನ್ನುವಂತ ಪ್ರಯತ್ನದಲ್ಲಿ ಒಂದು ವರದಿ ಕೊಟ್ಟಿದ್ರು. ನಾ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಅವ್ಯಯದಲ್ಲಿ ಘೋಷಣೆ ಮಾಡಿ 1,600 ಕೋಟಿ ಬೇಕಾದಂತ ಒಂದು ಯೋಜನೆಗೆ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಕ್ಲಿಯರ್ ಮಾಡೋಣ ಅಂತ ತಿಳ್ಕೊಂಡು ಹೇಳಿ 200 ಕೋಟಿ ಅನುದಾನ ಕೊಟ್ಟು ಇವತ್ತು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಮಾಡುವಂತ ಬಂದಾರ. ನಾನು ಅದಕ್ಕೆ ವಿನಂತಿ ಮಾಡ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಅದಕ್ಕೆ ಉಪಯೋಗ ತಗೊಂಡು ಎಲ್ಲ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಕ್ಕಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಲಿ ಅಂತ ತಿಳ್ಕೊಂಡು ಹೇಳಿ
ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. 2013 ನಾ ML ಆಗಿದ್ದೆ ಸರ್. ಅವತ್ತ ಬೆನ್ನೆಳಕ 93 ಲಕ್ಷ DPA ತಯಾರು ಮಾಡ್ಲಿಕ್ಕೆ ದುಡ್ಡು ಕೊಟ್ಟಿದ್ರು. ಅಲ್ಲಿಂದ ಸ್ಟಾರ್ಟ್ ಆದದ್ದು ಇವತ್ತದು ಟೆಂಡರ್ ಕರೆದು ಪ್ರಾರಂಭ ಆಗೋ ಸ್ಥಾನಕ್ಕೆ ಬಂದಿದೆ. ಅದಕ್ಕೆ ನಾ ಸರ್ಕಾರಕ್ಕೆ ಆ ಯೋಜನೆಯನ್ನ ಮಂಜೂರು ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ರಸ್ತೆಗಳದಾವಲ್ಲ ಸರ್, ಯಾವ ರೋಡು ಸುದ್ದಾಗುವುದಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲಾ ಮುಖ್ಯ ರಸ್ತೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ರಸ್ತೆಗಳಾಗಿರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮಳೆಗೆ ಇಂಥ ದೊಡ್ಡ ಮಳೆ ಆಗಿ ಇವತ್ತಿಗೂ ಕೂಡ ಹೊಲದಲ್ಲಿ ಟ್ರ್ಯಾಕ್ಟರ್ ಹೋಲಂತ ಪರಿಸ್ಥಿತಿ ಇದೆ. ಆದ್ರೆ ಅದಕ್ಕೆ ಸುಧಾರಣೆ ಮಾಡ್ಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬೇಕು. ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಎಷ್ಟು ಕೊಡ್ತೈತೆ ಕೊಡ್ಲಿ, ಕೇಂದ್ರ ಸರ್ಕಾರ ನೆರವಿಗೆ ನಾವು ಹೋಗ್ಲೇಬೇಕಾಗಿದೆ. ಅದು ಕೂಡ ನಾವು ಎಲ್ಲರೂ ಕೂಡಿ ಆ ಅಭಿವೃದ್ಧಿ ಬಗ್ಗೆ ಹಿಂದೆ ಭಾರತೀಯ ಜನತಾ ಪಾರ್ಟಿಯವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಬಹಳ ಪೆಂಡಿಂಗ್ ಐತೆ ಅಂತ ಹೇಳಿ ನಮ್ಮವ್ರು ಸ್ವಲ್ಪ ಕೊಡಕ್ಕೆ ಹಿಂದ್ ಮುಂದೆ ಮಾಡಕತ್ತೀರಿ. ಸರ್, ಪೆಂಡಿಂಗ್ ಇರೋದನ್ನ ಮುಂದೆ ಕೊಡ್ಲೇಬೇಕಾಗತ್ತೆ ಅನ್ನೋದು ನಂದು ಹಕ್ಕು ಒತ್ತಾಯ. ಯಾಕಂದ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಾವು MLಗಳು ಯಾವ ರೀತಿಯಾಗಿ ಹಳ್ಳಿಯಾಗ ಉತ್ತರ ಇರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಅನಿವಾರ್ಯ ಐತೆ ಅನ್ನುವಂತ ಪ್ರಸಂಗವನ್ನು ತಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ ಅನ್ನುವಂತ ಮಾತನ್ನ ಹೇಳೋದ್ರೊಂದಿಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ಸರ್, ಇದೊಂದು ದೇವಸ್ಥಾನ ಇದ್ದಂಗೆ ಅಣ್ಣ, ಇದೊಂದು ದೇವಸ್ಥಾನ ಇದ್ದಂಗೆ ನಾವೆಲ್ಲರೂ ಕೂಡ ಇಲ್ಲಿ ಚರ್ಚೆ ಮಾಡ್ತೀವಿ. ಈ ಅಧಿವೇಶನ ಮುಗಿದಕ್ಕೆ ಮತ್ತೆ ಯಾರು ಇಲ್ಲಿ ಸನೇಕ ಬರಂಗಿಲ್ಲ. ಅದಕ್ಕೊಂದು 2-3 ಕಚೇರಿಗಳು ಇಲ್ಲಿ ಪ್ರಾರಂಭ ಆಗಲಿ. ಯಾವುದೋ ಒಂದು RC ಕಚೇರಿ ಇಲ್ಲಿ ಸ್ಟಾರ್ಟ್ ಮಾಡಿ ಏನಾರು ಮಾಡಿದ್ದು ಸ್ವಚ್ಛತೆ ಉಳಿಬೇಕು, ನೀಟಾಗಿರ್ಬೇಕು. ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ಪ್ರವಾಸಿಗರಿಗೆ ಬಂದು ನೋಡುವಂತದ್ದು ಇರ್ಬೋದು. 100 ವರ್ಷದ ಒಂದು ನಮ್ಮ ಪಕ್ಷದ ಅಧಿವೇಶನ ಇರತಕ್ಕಂಥ ಕಾರ್ಯಕ್ರಮವನ್ನು KPCC ಅಧ್ಯಕ್ಷ ಮುಖ್ಯಮಂತ್ರಿಗಳಿಗೆ ತೀರ್ಮಾನ ಮಾಡ್ತಾ ಇದ್ದಾರೆ. ಬೆಳಗಾವಿಯನ್ನ ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಕೆಲಸವನ್ನ ನಾವು ಮಾಡಬೇಕು ಅನ್ನುವಂತ ವಿಚಾರವನ್ನು ತಮ್ಮ ಮೂಲಕ ತರುವುದರ ಮೂಲಕ ರೆಡ್ಡಿ ಅವರೇ ಏನ್ ಮಾಡ್ಬೇಕಂತ ಸಲಹೆ ಕೊಡಿ ಸರ್. ಒಂದು 2 ಕಚೇರಿಗಳು ಸ್ಟಾರ್ಟ್ ಇಟ್ಟು ಇದನ್ನ ಮೇಂಟೈನ್ ಮಾಡೋಂಗ ತಾವು ನಿರ್ಣಯ ಮಾಡ್ರಿ ಅಂತ. ಓಕೆ, ನೆಕ್ಸ್ಟ್ ಒಂದು RC ಆಫೀಸು, ಒಂದು ಪೊಲೀಸ್ ಇಲಾಖೆ ಸರ್. IG ಆಫೀಸಿಂಗ್ ಇದ್ರೆ ಒಂದು ಹೆದರಿಕೆ ಇರ್ತೈತಿ. ಒಂದು ರೆವಿನ್ಯೂ ಆಫೀಸು, ಒಂದು ಪೊಲೀಸ್ ಇಲಾಖೆ ಇಲ್ಲಿ ಕೆಲಸ ಮಾಡ್ತಿದ್ರೆ ಅದು ಇರಬೇಕು ಅನ್ನೋದು ನನ್ನ ಒತ್ತಾಯ. ಓಕೆ ಸರ್, ರಾಜ್ಯದ ನೀರಾವರಿ ಯೋಜನೆಗಳು ಸರ್, ಕೃಷ್ಣಾ ಕಣಿವೆ, ಕಾವೇರಿ ಕಣಿವೆ 2 ಕಣ್ಣಿದ್ದಂಗೆ ಅದರ ಕೆಳಗಡೆ ಬರ್ತಕ್ಕಂಥ ವಿವಿಧ ಯೋಜನೆಗಳು, ಅದು ಮಹದಾಯಿ ಕಳಸಾ ಬಂಡೂರಿ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು, ಅದೇ ರೀತಿಯಾಗಿ ಅಣೆ ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಇವೆಲ್ಲ ಯೋಜನೆಗಳು ಇವತ್ತು ಜಾರಿ ಆಗ್ಬೇಕು. ನಾವೆಲ್ಲರೂ ಚುನಾವಣೆ ಬಂದಂತ ಟೈಮ್ದಲ್ಲಿ ಎಲ್ಲಾ ಶಾಸಕರು ನಮ್ಮ ಪಾರ್ಟಿಯವರು ನಾವು ಹೇಳಿ ಬರ್ತೀವಿ, ಆ ಪಾರ್ಟಿಯವರು ಅವ್ರು ಹೇಳಿ ಬರ್ತಾರೆ, ನಾವು ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂತ. ನಾವು ಚುನಾವಣೆಯಲ್ಲಿ ಬಂದು ಮತ್ತೆ 5 ವರ್ಷಕ್ಕೆ ಜನರ ಹತ್ರ ಹೋಗ್ಬೇಕು. ಅವಾಗ ನಮಗೆ ಏನ್ ನೈತಿಕತೆ ಐತೆ ಅನ್ನುವಂತ ಪ್ರಶ್ನೆ ಬರುತ್ತೆ. ಇವತ್ತು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಉತ್ತರ ಕರ್ನಾಟಕದ ಬಹುದಿನದ ಬೇಡಿಕೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಪತ್ರವನ್ನು ಬರೆದ್ರು 2 ಬಾರಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ. ಉತ್ತರ ಕರ್ನಾಟಕದ ಈ ಯೋಜನೆಗೆ ತಾವು ಅನುಮತಿ ಕೊಡದೇ ಇದ್ರೆ ಬೇಗ ಕೊಡಬೇಕನ್ನುವಂತ ಒತ್ತಾಯ ಮಾಡಿ ಗೋವಾಕ್ಕೇನೋ ಅನುಮತಿ ನಾವು ಕೊಟ್ಟೇವಿ. ಗೋವಾ ತಮಿಳುನಾಡು ಯೋಜನೆಗೆ, ಅದೇನು ವಿದ್ಯುತ್ ಯೋಜನೆಗೆ ನಾವು ಮಂಜೂರಾತಿಗೆ NOC ಕೊಟ್ಟೇವಿ. ಅದನ್ನ ನಾವು ಮರು ಪರಿಶೀಲನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ವಿ. ಅವಾಗ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಮೊನ್ನೆ ಕೇಂದ್ರ ನೀರಾವರಿ ಸಚಿವರಿಗೆ ಭೇಟಿಯಾದಾಗ, ನಮ್ಮ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಭೇಟಿಯಾದಾಗ ಆ ಯೋಜನೆಗೆ ಮಂಜೂರಾತಿ ಕೊಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ರ ಅನ್ನುವಂತ ಮಾಹಿತಿ ನನಗೂ ಸಿಕ್ಕಿದೆ. ಕೇವಲ ಒಂದು ವನ್ಯಜೀವಿಯ ಅನುಮತಿ ಮಾತ್ರ ಬಾಕಿ ಇರೋದು. ಟ್ರಿಬ್ಯುನಲ್ ಅಲ್ಲಿ ನಾವು ಗೆದ್ದೇವೆ, ಸುಪ್ರೀಂ ಕೋರ್ಟ್ ಅಲ್ಲಿ ಗೆದ್ದಿದ್ದೇವೆ. ಆ ಯೋಜನೆಯನ್ನ ಜಾರಿ ಮಾಡ್ಬೇಕನ್ನೋ ತಿಳ್ಕೊಂಡು ಹೇಳಿ ಈ ವಿಧಾನಸೌಧದಲ್ಲಿ ಇವತ್ತೇನ್ ನಡೀತಿದೆ ಅಧಿವೇಶನ, ಇದ್ರ ಬಗ್ಗೆ ಒಂದು ಗಟ್ಟಿಯಾದಂತ ನಿರ್ಧಾರ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತೇನೆ. ಇವತ್ತೇನು ಕಲ್ಯಾಣ ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಏನವತ್ತ ಮಾಡಿಕೊಟ್ರು, ಧರ್ಮಸಿಂಗ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು. ಇವತ್ತು ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾರೆ, ಕೇಂದ್ರ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಖರ್ಗೆ ಸಾಹೇಬರ ಸ್ಥಾನವನ್ನು ಉಳಿಸುವಂತ ವ್ಯವಸ್ಥೆನ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಕಿತ್ತೂರು ಕರ್ನಾಟಕಕ್ಕೆ ಏನಾದರೂ ಒಂದು ವಿಶೇಷ ಯೋಜನೆಯನ್ನ ಮಂಜೂರು ಮಾಡಲಿಕ್ಕೆ
ಕೇಂದ್ರ ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಅಂತ ನಾ ಎಲ್ಲರ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ನೆಕ್ಸ್ಟ್ ಆಮೇಲೆ ಸರ್ ಆಯ್ತು ಮುಂದುವರಿಸಿ. ಆಯ್ತಾ ಏನೇ ಹೇಳ್ತಿದ್ರು ಇಲ್ಲ ಬೇಗ ಮುಗಿಸಿ ಅಂತ ಮುಗಿಸಂದ್ರೆ ಬೇಗ ಆದಷ್ಟು ಬೇಗ ಮುಗಿಸಿ. 20 ನಿಮಿಷ ಆಯ್ತು. ಇನ್ನೂ ಭಾಳ ಇತ್ತಡಿ ಅನ್ನ ಹಂಗ ಧನ್ಯವಾದಗಳು. ಅಂದ್ರೆ ಎಲ್ಲ ಬೇಗ ಮುಗಿಸಪ್ಪ. ಮಾತಾಡ್ಲಿಕ್ಕೆಲ್ಲ ಎಲ್ಲ ಸದಸ್ಯರಿಗೆ ಮಾತಾಡ್ಲಿಕ್ಕೆ ಬಹಳಷ್ಟಿದೆ. 24 ಗಂಟೆಗಳು ಸಾಕಾಗ್ಲಿಕ್ಕಿಲ್ಲ. ಎಲ್ಲರಿಗೆ ಮಾಹಿತಿ ಎಲ್ಲ ಸಮಸ್ಯೆ ಗೊತ್ತಿ ಆದಷ್ಟು ಸ್ವಲ್ಪ 30 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್. ಒಂದು 5 ನಿಮಿಷ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಲಿ ನೀರಾವರಿ ಚೆನ್ನಾಗಿ ಮಾತಾಡ್ತಾರೆ. ನಾನೆಲ್ಲ ಕೂತ್ಕೊಂಡು ನೀವು ಕೂತ್ಕೊಂಡಿದ್ದೀರಿ. ಈಗ ಕೂತ್ಕೊಳ್ಳಿ. ಈಗ ಬೇಗ ಬೇಗ ಎಲ್ಲರೂ ಮಾತಾಡಿ. ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಮಾಡ್ಯಾರ ಸರ್. ಆ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯಲ್ಲಿ ಒಬ್ಬ MLA 35 ಲಕ್ಷ 70 ಲಕ್ಷ ಹಿಂಗೇನು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಯಾರ ಸರ್. ಅದರಿಂದ ಏನಾಗಲ್ಲ ಸರ್. ನಾವು ಬಯಲುಸೀಮೆಗೆ ಬರ್ತೇವೆ, ಕೆಲವು ಮಂದಿ ಬಲ್ಲಾಡ ಅಭಿವೃದ್ಧಿ ಸಮಿತಿಗೆ ಬರ್ತಾರೆ. ಆ ಎರಡು ಯೋಜನೆಗೆ ಹೆಚ್ಚಿನ ಅನುದಾನ ಒದಗಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ಅದಕ್ಕೆ ವಿಶೇಷವಾದಂತಹ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿಚಾರವನ್ನು ಹೇಳಿ, ನಮ್ಮ ವಿಶೇಷವಾಗಿ HK ಪಾಲ್ ಸಾಹೇಬರು ನಮ್ಮ ಪ್ರವಾಸೋದ್ಯಮ ಸಚಿವರು ಸರ್, ಎಲ್ಲ ಕಡೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳು ಅಭಿವೃದ್ಧಿ ಆಗಬೇಕಾಗಿದೆ. ಯಲ್ಲಮ್ಮನ ಗುಡ್ಡವನ್ನ ಇವತ್ತ ನಮ್ಮ ವಿಶ್ವಾಸ ವೈದ್ಯವರು ಇಲ್ಲೇ ಅದಾರೆ. ಒಂದು ಪ್ರವಾಸಿ ತಾಣಕ್ಕೊಂದು ಚಾಲನೆ ಕೊಟ್ಟಾರ, ಅದಕ್ಕೊಂದು ನಿಗಮ ಮಾಡಿ ಅದೇ ರೀತಿಯಾಗಿ ವಿವಿಧ ಸ್ಥಳಗಳಲ್ಲಿ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನುವಂತ ವಿಚಾರವನ್ನ ಹೇಳುವುದರ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಸರ್, 100 ರೂಪಾಯಿ GST ತುಂಬಿದ್ರೆ ನಮ್ಮ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಕೇವಲ 13 ರೂಪಾಯಿ ಅಂತ. ಆ 13 ರೂಪಾಯಿದಲ್ಲಿ ನಾವು ಈ ಮನೆಗಳಿಗೆ ಕೊಟ್ಟ ಕೊಡ್ತೀವಲ್ಲ, ಸ್ಲಮ್ ಬೋರ್ಡ್ 7,50,000 ಅಣ್ಣ ಒಂದ್ ನಿಮಿಷ, ಸ್ಲಮ್ ಬೋರ್ಡ್ 7,50,000 ರೂಪಾಯಿ. ಅದಾಗ ಅವ್ರು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಕೇವಲ 1,50,000. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೆಸರು, GST ಹೋಗುತ್ತೆ 1,20,000. ಮತ್ 30,000ಕ್ಕೆ ನಾ ಇವತ್ತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ಬೇಕು ಹೇಗೆ? ಅದಕ್ಕೆ ಇದ್ರ ಬಗ್ಗೆ ಸರ್ಕಾರ ವಿಚಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು ಅನ್ನೋದ್ರ ಮೂಲಕ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಈಗ ಕೇಂದ್ರ ಸರ್ಕಾರ 1,50,000 ಕೊಡುವುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೆಸರಿಡುವುದು, ಹೆಸರಿಡೋದಕ್ಕೆ ನಂದು ವಿರೋಧ ಇಲ್ಲ. ಹೆಚ್ಚಿನ ಅನುದಾನ ಕೇಂದ್ರ ಸರ್ಕಾರ ಕೊಡ್ಲಿ ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದ್ರ ಕೂಡ ಈ ಬರಗಾಲ ಮತ್ತು ಅತಿವೃಷ್ಟಿ ಬಂದಾಗ ಸರ್, ಈ ಸಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯ್ತು, ಎಲ್ಲ ಹೊಲದಲ್ಲಿ ನೀರು ನಿಂತು ರೈತರು ಕೈ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳಿ ಬೆಳೆನೇ ಬರಲಿಲ್ಲ. ಬೆಳೆ ಬರೆದಂತ ಸಂದರ್ಭದಲ್ಲಿ ಆ ಬೆಳೆದಂತ ಬೆಳೆಗಳು ಆ ನೀರಿನಲ್ಲಿ ಹಾಳಾದದ್ದು ನೋಡಿದ್ರೆ ಒಂದೊಂದ್ಸಲ ನಾವು ಕ್ಷೇತ್ರ ಬಿಟ್ಟು ಹೊರಗೆ ಬರಲಿಲ್ಲ. ಪರಿಸ್ಥಿತಿ ಹಂಗಾತು. ಆದ್ರೆ ಸಹಾಯ ಮಾಡಕ್ ಹೋಗ್ಬೇಕಂದ್ರೆ ಮತ್ತು SDRF NDRF ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ತಿದ್ದುಪಡಿ ತರಬೇಕು ಅಂತ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು. ಇವತ್ತಿಗೂ ಅದಕ್ಕೆ ಉತ್ತರ ಬರಲಿಲ್ಲ. ಅದು ಪರಿಹಾರ ಕೂಡ ಹೆಚ್ಚು. ನಾವು ಕೇಳಿದ್ದು 18,000 ಕೋಟಿ ಬಂದದ್ದು ಮಾತ್ರ ಕಡಿಮೆ. ಅದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ವಿಚಾರವನ್ನು ಹೇಳಿ, ಮಹದಾಯಿ ಇರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಇದ್ರ ಕೂಡ ಕೃಷ್ಣಾ ಯೋಜನೆ ಪ್ರಮುಖವಾಗಿದ್ದು ಯುಕೆಪಿನ ಒಂದು ರಾಷ್ಟ್ರೀಯ ಯೋಜನೆ ಮಾಡಿದ್ರ. ಈಗ ಸೌದಿಯವರು ಮಾತಾಡಕತ್ತಿದ್ರು. ಅಂತ ಸಂದರ್ಭದಲ್ಲಿ ಅವ್ರೆಲ್ಲ ಆ ಪಾರ್ಟಿಯವ್ರನ್ನ ಕರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒಂದು ನಿಯೋಗ ಹೋಗಿ ಅದೊಂದು ರಾಷ್ಟ್ರೀಯ ಯೋಜನೆ ಮಾಡಿದ್ರೆ ಮಾತ್ರ ಯುಕೆಪಿಗೆ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಅನ್ನುವಂತ ಮಾತನ್ನು ಹೇಳುವುದರ ಜೊತೆಗೆ, ಉತ್ತರ ಕರ್ನಾಟಕದ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸರ್, ರೈತರಿಗೆ ಅದೊಂದು ದೊಡ್ಡ ಆಶಾಕಿರಣ. ಏನೋ ದುಡ್ಡು ತುಂಬಿಟ್ರೆ ದುಡ್ಡು ಬಂದ್ಬಿಡ್ತ ಅನ್ನುವಂತ ಭಾವನೆ ನಮಗಿದೆ ಸರ್. ಒಂದು LIC ಯೋಜನೆಯನ್ನ ಜಾರಿ ಮಾಡ್ತೀವಿ. LIC ತುಂಬುದೇ ಅದಕ್ಕೆ ಸರ್, ಯಾವ್ದಾರ ಆಕ್ಸಿಡೆಂಟ್ ಆತಂದ್ರೆ ಆ ಆಕ್ಸಿಡೆಂಟ್ ಆದಾಗ ಸಪ್ತ ಮನುಷ್ಯನಿಗೆ ಇಷ್ಟು ಪರಿಹಾರ ಬರುತ್ತೆ ಅಂತ. ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಹಂಗಿಲ್ಲ. ಯಾವ್ದೋ ಒಂದು ಮಾನದಂಡ ಮಾಡ್ತಾರ, ಒಂದು 6 ಮಂದಿ ಇನ್ಶೂರೆನ್ಸ್ ಖಾಸಗಿ ಕಂಪನಿಯವರು ಟೆಂಡರ್ ಹಾಕ್ತಾರೆ. ಅದಕ್ಕೆ ಚಲುವರಾಯ ಸ್ವಾಮಿಯವರು ಒಂದು ಮೀಟಿಂಗ್ ಮಾಡಿದ್ರು ಮೊನ್ನೆ, ನಮ್ಮ ಕೃಷಿ ಸಚಿವರು. ನಿಮಗೆ 80% ಹೆಚ್ಚು ಲಾಭ ಆತಂದ್ರೆ ಅದಕ್ಕೆ ಸರ್ಕಾರ ತುಂಬ್ಕೋತೀವಿ ಅಂತೇಳಿ ಅವಾಗ ಕಂಪನಿಯವರು ಪಾರ್ಟಿಸಿಪೇಟ್ ಮಾಡೋದು ಕಡಿಮೆ ಮಾಡಿದ್ರು. ಕಳೆದ 4-5 ವರ್ಷದಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೆಸರಿಟ್ಟೇವಿ. ಆ ಯೋಜನೆಯನ್ನ ರೈತರು ಸರಿಯಾಗಿ ತಲುಪಿಬಿಟ್ರೆ
ನಮ್ಗೆ ಪರಿಹಾರ ಕೊಡುವಂತ ಸಂದರ್ಭದಲ್ಲಿ ಹಾನಿಯಾದಂತ ಸಂದರ್ಭದಲ್ಲಿ ಮಾತ್ರ ಕೊಡ್ಲಿ ಅವರು, ಉಳ್ಕಿದ ಟೈಮ್ದಾಗ ಕೊಡೋದೇನು ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಸರ್ಕಾರ ಅದಕ್ಕೆ ಒತ್ತಾಯ ಮಾಡಬೇಕು, ಕೇಂದ್ರ ಸರ್ಕಾರ ಸಹಕಾರ ತಗೋಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಪರಿಹಾರ ಸಿಗುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ವಿಚಾರವನ್ನು ಹೇಳಿ, ನಾನು ಈ ಗ್ರೀನ್ ಗಾಮ್ ಬಗ್ಗೆ ಸರ್, ನಾವು ಹೆಚ್ಚು ಹೆಸರು ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಇವತ್ತ ಕಬ್ಬಿನ ಬೆಳೆ ಹೆಚ್ಚು ಮಾಡ್ಬೇಕು ಅಂತ ರೈತರು ಹೋರಾಟ ಮಾಡಕತ್ತಾರ. ಅವ್ರಿಗೆಲ್ಲ ಪರಿಹಾರ ಮಾಡ್ಬೇಕಾದ್ರೆ MSP ಇಂಪಾರ್ಟೆಂಟ್. MSP ದರ ನಿಗದಿ ಮಾಡುವಂತಾಗ ದೊಡ್ಡ ದೊಡ್ಡ IAS ಆಫೀಸರ್ ಕೊಡ್ತಾರೆ. ಯಾರಿಗೂ ಹೊಲನಂತ ಗೊತ್ತಿರೋದು ಸರ್, ಅವ್ರು ರೇಟ್ ಹೆಂಗ್ ಫಿಕ್ಸ್ ಮಾಡ್ತಾರೆ? ಗೊಂಜಾಳ ಬೆಳಕ್ಕೆ ಹರಗಕ್ಕೆ ಎಷ್ಟು ಬೇಕು, ಕಳೆ ತೆಗೆಯಕ್ಕೆ ಎಷ್ಟು ಬೇಕು, ಅದೇನು ಲೆಕ್ಕನೇ ಇರೋದಿಲ್ಲ ಅವ್ರಿಗೆ. ಅವ್ರು ಕುಂತ ಒಂದು MSP ದರ ಫಿಕ್ಸ್ ಮಾಡ್ತಾರೆ. ಕೆಲವೊಂದು ಇಬ್ಬರು ರಾಜ್ಯದಿಂದ ಒಬ್ಬೊಬ್ಬ MLAಗಳನ್ನ ತೋಲಿ, ರೈತರ ಪರವಾಗಿ ಅನುಭವ ಇದ್ದಂತವ್ರನ್ನ, ಒಬ್ಬ ರೈತ ಪ್ರತಿನಿಧಿಗಳನ್ನ ತಗೋಲಿ, ಎಲ್ಲರೂ ಸೇರಿಸಿ ಒಂದು MSP ಕಮಿಟಿ ಮಾಡಿದ್ರೆ ಏನೋ ಮಾಡಕ್ ಸಾಧ್ಯ ಇದೆ. ಅದಕ್ಕೆ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಇವತ್ತೇನು ತಾವು ಅವಕಾಶವನ್ನು ಎಲ್ಲಾ ಶಾಸಕರು ಕೊಟ್ಟಿರಿ, ಆಯಾ ಕ್ಷೇತ್ರದ ಬಗ್ಗೆ ಎಲ್ಲಾ ಶಾಸಕರು ಏನ್ ಚರ್ಚೆ ಮಾಡಕತ್ತಾರ. ಇನ್ನು 2 ದಿವಸ ಸರ್ ಬರೇ ಹೋರಾಟಕ್ಕೆ ಪ್ರಚಾರಕ್ಕೆ ಈ ಅಧಿವೇಶನ ಬಳಸೋದು ಬೇಡ. ಉತ್ತರ ಕರ್ನಾಟಕದಾಗ ಸಭೆ ನಡೆದೈತೆ ಅಂದ್ರೆ, ಅಧಿವೇಶನ ನಡೆದೈತೆ ಅಂದ್ರೆ ನೀವೇನ್ ಬೆಂಗಳೂರ ಹೋಗಿ ಮಾಡಕ ಇದ್ರೆ ಬೆಳಗಾವಕ್ಕೆ ಹೋಗಿ ಏನ್ ಮಾಡ್ತೀರಿ ಅಂತ ನಮ್ಮ ಕ್ಷೇತ್ರದ ಪ್ರಶ್ನೆ ಮಾಡ್ತಾರೆ. ಬರೀ ಪ್ರತಿಭಟನೆ ಮಾಡಿ ಹೊಳೆ ಬರ್ತೀವಿ, ನಾವು ಮಾಡೋದಲ್ಲ ಪ್ರತಿಭಟನೆ. ಸಾರ್ವಜನಿಕರು ಪ್ರಜಾಪ್ರಭುತ್ವದಲ್ಲಿ ಅವ್ರ ಹಕ್ಕು, ಆದ್ರೆ ಆ ವ್ಯವಸ್ಥೆಗೆ ಹೋಗಬಾರ್ದು. ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕ ಬಗ್ಗೆ ಚಿಂತನೆ ನಡೀಬೇಕು. ಬೆಳಗಾವಿ ವಿಭಾಗಕ್ಕೆ ಅದು ವಿಶೇಷವಾಗಿ ಆರ್ಟಿಕಲ್ 371J ಐತಿ ಗುಲ್ಬರ್ಗಾ ತರ, ಆ ರೀತಿಯಾಗಿ ಒಂದು ಸ್ಥಾನಮಾನ ಕೊಡಿಸುವಂತ ವ್ಯವಸ್ಥೆನ ನಮ್ಮ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬರು ತಗೋಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡಿ ಅವಕಾಶಕ್ಕಾಗಿ ತಮಗೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಶರಣ್ ಸಲ್ಗಾರ್ ಬೇಗ ಮುಗಿಸಬೇಕು. ಸಂಸ್ಕೃತವಾಗಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿ. ಅಲ್ಲಲ್ಲ, ಫಸ್ಟ್ ನಿಮ್ಮ ಮಾತು ಹೇಗೆ ಉಂಟು ನೋಡಿ ಮತ್ತೆ ಕೊಡುವ. ಅಲ್ಲ ಅಧ್ಯಕ್ಷರೇ, ನಾನು ಕೋನ್ ರೆಡ್ಡಿ ಸಾಹೇಬ್ರಿಗೆ ಎಷ್ಟು ಕೊಟ್ಟರೆ ಅದಕ್ಕೆ 1 ನಿಮಿಷ ಕಡಿಮೆ ಕೊಡಿ. ಮಾತಾಡೋ ಸಬ್ಜೆಕ್ಟ್ ಇದೆ, ನೀನು ಕೂಡ ಅಷ್ಟೇ ಚೆನ್ನಾಗಿ